ಈಗ ಕೆರೆಯಂತಾಗ್ಬಿಟ್ಟಿದೆ. 8ಕ್ಕೂ ಹೆಚ್ಚು ರೂಮ್ಗಳಿದ್ದಂತ ಫೈಲ್ಗಳು ನಾಶ ಆಗಿದ್ದಾವೆ. ಶಾಂತಿನಗರದಲ್ಲಿ ಭಾರೀ ಮಳೆಗೆ ಮನೆಗಳು ಜಲಾವೃತ ಆಗಿರೋದು. ಅನೇಕ ಕಡೆ ಯಾವ್ಯಾವ ರೀತಿ ಅವಾಂತರಗಳಾಗ್ತಾ ಇವೆ ಗಮನಿಸ್ತಾ ಇದ್ದೀರಾ. ಶಾಂತಿನಗರದಲ್ಲಿ ಭಾರೀ ಮಳೆಯಿಂದಾಗಿ ಮನೆಗಳು ಜಲಾವೃತ ಆಗ್ಬಿಟ್ಟಿದ್ದಾವೆ. ಜೊತೆಗೆ 8ಕ್ಕೂ ಹೆಚ್ಚು ರೂಮ್ಗಳಿದ್ದಂತ ಮನೆಗಳಿರ್ಬೋದು ಅಥವಾ ಒಂದಷ್ಟು ಬಡಾವಣೆಗಳು ಕೂಡ ಈ ರೀತಿಯಾಗಿ ಜಲಾವೃತ ಆಗಿರುವಂತದನ್ನ ಗಮನಿಸ್ತಾ ಇದ್ದೀರಾ. ಜೊತೆಗೆ 8ಕ್ಕೂ ಹೆಚ್ಚು ರೂಮ್ಗಳಲ್ಲಿ ಇದ್ದಂತ ಫೈಲ್ಗಳೆಲ್ಲವೂ ಕೂಡ ನೋಡಿ ಯಾವ ರೀತಿ ಮಳೆಯಲ್ಲಿ ನಾಶ ಆಗಿದ್ದಾವೆ ಅದನ್ನ ನೀವು ಗಮನಿಸ್ತಾ ಇದ್ದೀರಾ. ಸಿಸಿಬಿ ಕಚೇರಿಯಲ್ಲಿದ್ದಂತ ಫೈಲ್ಗಳೆಲ್ಲವೂ ಕೂಡ ಮಳೆಗೆ ನಾಶ ಆಗಿರುವಂಥದ್ದು ಗಮನಿಸ್ತಾ ಇದ್ದೀರಾ. ನೋಡಿ ಟೇಬಲ್ಗಳು ಕೂಡ ಮುಕ್ಕಾಲು ಭಾಗ ಮಿಂದೆದ್ಬಿಟ್ಟಿದ್ದಾವೆ ನೀರಲ್ಲಿ. ಅದೇ ರೀತಿಯಾಗಿ ಫೈಲ್ಗಳು ಕೂಡ ಕೊಚ್ಕೊಂಡು ಹೋಗ್ತಾ ಇದ್ದಾವೆ. ಫೈಲ್ಗಳು ನೀರಲ್ಲೇ ಮುಳುಗಡೆ. ಫ್ಯಾನ್ ಇರ್ಬೋದು ನೋಡಿ ಎಲ್ಲದನ್ನೂ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಿಸಿಬಿ ಕಚೇರಿಯ ದೃಶ್ಯಗಳಿದು. ಶಾಂತಿನಗರದ ಸಿಸಿಬಿ ಕಚೇರಿಯಲ್ಲಿ ಯಾವ ರೀತಿ ವಾತಾವರಣ ಅಂತ ಸಿಸಿಬಿ ಅಧಿಕಾರಿಗಳು ನೋಡಿದ್ರೇ ಶಾಕ್ ಆಗ್ಬಿಡ್ಬೇಕೀಗ. ಶಾಂತಿನಗರದಲ್ಲಿ ಮಳೆಯಿಂದಾಗಿ ಯಾವ ರೀತಿ ವಾತಾವರಣ ಅಂತ. ಈ ಹಿಂದೆ ಎಲ್ಲ ನೀವು ಕೇಳಿಸ್ಕೊಳ್ತಾ ಇದ್ರಿ ಬಸ್ ನಿಲ್ದಾಣದಲ್ಲಿ ಅಥವಾ KSRTC ನಿಲ್ದಾಣದಲ್ಲಿ ನೀರು ನುಗ್ಗಿದೆ ಅಂತ. ಬಟ್ ನೋಡಿ ಈ ಬಾರಿ ಸಿಸಿಬಿ ಕಚೇರಿಗೆನೆ ಹೇಗ್ ನೀರು ನುಗ್ಗಿದೆ ಅಂತ. ಅದು ಕೂಡ ಗಲೀಜ್ ನೀರೆಲ್ಲವೂ ಕೂಡ ನುಗ್ತಾ ಇದೆ. ಫೈಲ್ಗಳೆಲ್ಲವೂ ಕೂಡ 8ಕ್ಕೂ ಹೆಚ್ಚು ರೂಮ್ಗಳಲ್ಲಿ ಇದ್ದಂತ ಫೈಲ್ಗಳು ಕೂಡ ನಾಶ ಆಗಿದ್ದಾವೆ. ಎಂತೆಂಥ ಕೇಸ್ಗಳ ಫೈಲ್ಗಳಿರ್ತವೆ ಅದೆಲ್ಲವೂ ಕೂಡ ನಾಶ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಏನಕ್ಕೆ ಬರುತ್ತೆ ಅವೆಲ್ಲ ಫೈಲ್ಗಳೀಗ? ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ? ವ್ಯವಸ್ಥೆ ಇಲ್ವಾ? ಒಂದು ಮಳೆ ಬಂತು ಅಂದ್ರೆ ಈ ರೀತಿ ಆದಂತ ವಾತಾವರಣ ಬರುತ್ತೆ, ನಿರ್ಮಾಣ ಆಗುತ್ತೆ ಅಂತ ಅಂದ್ರೆ, ನೀರು ಈ ರೀತಿಯಾಗಿ ಏಕಾಏಕಿಯಾಗಿ ನುಗ್ಗುತ್ತೆ ಅಂದ್ರೆ ಆ ನೀರು ಹೋಗೋದಕ್ಕೆ ಅಂತ ಅಲ್ಲಿ ವ್ಯವಸ್ಥೆನೇ ಇಲ್ವಾ? ಹಾಗಾದ್ರೆ ಯಾಕಾಗಿ ನೀರಿಲ್ಲಿ ಸಿಸಿಬಿ ಕಚೇರಿ ಒಳಗಡೆ ನುಗ್ತು ಅಂತ ಸಿಸಿಬಿ ಅಧಿಕಾರಿಗಳು ಬಂದ್ರೆ ಗೊತ್ತಾಗುತ್ತೆ. ಈಗ ಶಾಕ್ ಆಗುತ್ತೆ. ಇರುವಂತ ಫೈಲ್ಗಳು ನಾಶ ಆಗಿದಾವೆ. 8ಕ್ಕೂ ಹೆಚ್ಚು ರೂಮ್ಗಳಲ್ಲಿ ಇದ್ದಂತ ಎಲ್ಲಾ ಫೈಲ್ಗಳು ಕೂಡ ನಾಶ ಆಗಿರೋದು. ಯಾವ್ಯಾವ ಕೇಸ್ ಫೈಲ್ಗಳಿದ್ದಾವೋ ಏನೋ ನೋಡಿ. ಅಲ್ಲಿ ಹೊರಗಡೆ ಕೂರುವಂತ ಚೇರ್ ಮಟ್ಟಕ್ಕೂ ನೀರು ಬಂದಿದೆ ಗಮನಿಸ್ತಾ ಇದ್ದೀರಾ. ಬಟ್ ಅಲ್ಲಿ ಶಾಂತಿನಗರದ ಸುತ್ತಮುತ್ತ ಕಾಲುವೆಗಳಿರ್ಬೋದು, ಒಳಚರಂಡಿ ವ್ಯವಸ್ಥೆ ಹಾಗಾದ್ರೆ ಸರಿಯಾಗಿಲ್ವಾ ಅಂತ. ನೀರುಗಳೆಲ್ಲ ಕೂಡ ಅಂದ್ರೆ ಎಲ್ಲೆಲ್ಲಿ ನೀರಿದೆಯೋ ಅದೆಲ್ಲ ನೀರು ಬಂದು ಸಿಸಿಬಿ ಕಚೇರಿಗೆ ನುಗ್ತಾ ಇದೆಯಾ ಏನ್ ಕತೆ ಅಂತ. ಯಾವ ಮಟ್ಟಕ್ಕೆ ನೋಡಿ, ಪ್ರವಾಹ ಆದಾಗ ಯಾವ ರೀತಿ ಇರುತ್ತೋ ಹಂಗೆ ಸಿಸಿಬಿ ಕಚೇರಿ ಸುತ್ತಮುತ್ತ ಹಾಗಾದ್ರೆ ಸರಿಯಾದ ಭದ್ರತೆ ವ್ಯವಸ್ಥೆ ಇಲ್ವಾ? ಈ ರೀತಿ ಮಳೆಯಾದಂಥ ಸಂದರ್ಭದಲ್ಲಿ ಇದೇ ರೀತಿ ವಾತಾವರಣ ಆಗ್ಬಿಟ್ರೆ ಹಿಂಗೆ ಜನಸಾಮಾನ್ಯರ ಮನೆಗಳು ಮುಳುಗಡೆ ಆಗ್ತವೆ. ಮತ್ತೊಂದು ಕಡೆ ಸಿಸಿಬಿ ಅಧಿಕಾರಿಗಳ ಕಚೇರಿಯೂ ಕೂಡ ಇದೇ ರೀತಿಯಾಗಿ ಮುಳುಗಡೆ ಆಗುತ್ತೆ ಅಂದ್ರೆ ಆ ಫೈಲ್ಗಳಿರ್ಬೋದು ನೋಡಿ ಗಮನಿಸ್ತಾ ಇದ್ದೀರಾ. ಫ್ಯಾನು, ಚೇರ್ಗಳು ಎಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ. ಒಂದು ಮಳೆಗೆ ಈ ರೀತಿ ಆದಂಥ ವಾತಾವರಣ. ಇನ್ನು ಜನಸಾಮಾನ್ಯರನ್ನು ಹೇಗೆ ಕಾಪಾಡ್ತೀರಾ? ಸಿಸಿಬಿ ಕಚೇರಿ ಇರ್ಬೋದು, KSRTC ನಿಲ್ದಾಣಗಳಿರ್ಬೋದು ಅಥವಾ ಲೇಔಟ್ಗಳು, ಅಂದ್ರೆ ನಿಮ್ಗೆ ಇವೆಲ್ಲ ದುಬಾರಿ ಅಲ್ಲ ಅಧಿಕಾರಿಗಳಿಗೆ. ಅವುಗಳನ್ನೇ ನೀವು ಕರೆಕ್ಟಾಗಿ ನೋಡ್ಕೊಳ್ತಾ ಇಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರು ಇರ್ತಾರೆ ತಗ್ಗು ಪ್ರದೇಶಗಳಲ್ಲಿ, ಸ್ಲಮ್ ಪ್ರದೇಶಗಳಲ್ಲಿ, ಅವ್ರನ್ನೆಲ್ಲ ಹೆಂಗ್ ನೋಡ್ಕೋತೀರಾ? ಅವ್ರಿಗೆ ಒಂದು ಸೂರಿನ ವ್ಯವಸ್ಥೆ ಅಥವಾ ಮಳೆಗಾಲದಲ್ಲಿ ನೀರು ನುಗ್ಗದೇ ಇರೋ ರೀತಿಯಾಗಿ ಹೇಗ್ ನೋಡ್ಕೊಳ್ತೀರಾ? ಇದು ಸಾರ್ವಜನಿಕರ ಜನಸಾಮಾನ್ಯರ ಪ್ರಶ್ನೆ ಆಗಿರುತ್ತೆ. ಇಂತಹ ಅಧಿಕಾರಿಗಳ ಕಚೇರಿಗಳನ್ನೇ ಮುಳುಗಡೆ ಆಗ್ತವೆ, ಅನೇಕ ಕೇಸ್ಗಳ ಫೈಲ್ಗಳೇ ಕೊಚ್ಕೊಂಡು ಹೋಗ್ತವೆ ಅಂತ ಅಂದ್ರೆ ಇನ್ನು ಉಳಿದಂತ ಜನಸಾಮಾನ್ಯರ ಗತಿ ಏನು ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್. ಬೆಂಗಳೂರಿನ ಒಂದಷ್ಟು ಪರಿಸ್ಥಿತಿಗಳನ್ನ ಗಮನಿಸ್ತಾ ಇದ್ದೀವಿ. ಜನಸಾಮಾನ್ಯರ ಮನೆಗಳು ಒಂದ್ ಕಡೆ ಮುಳುಗಡೆ, ಮತ್ತೊಂದ್ ಕಡೆ ಸಿಸಿಬಿ ಕಚೇರಿಯೇ ಪೂರ್ತಿ ಜಲಾವೃತ ಆಗ್ಬಿಟ್ಟಿದೆ.
ಅಧಿಕಾರಿಗಳ ಕಚೇರಿಗಳೇ ಈ ರೀತಿ ಮುಳುಗಡೆ ಆಗ್ತಾ ಇದೆ ಅಂದ್ರೆ ಜನಸಾಮಾನ್ಯರನ್ನ ಹೇಗ್ ನೋಡ್ಕೊಳ್ತಾರೆ? ಬೆಂಗಳೂರಿನ ವ್ಯವಸ್ಥೆ ಹೆಂಗಿದೆ ಅಂತ ಮಳೆಗಾಲ ಫೇಸ್ ಮಾಡೋದಕ್ಕಂತೂ ರೆಡಿ ಆಗಿಲ್ಲ ಇವ್ರು, ಗೊತ್ತಾಗ್ತಾ ಇದೆ. ಸಿಸಿಬಿ ಕಚೇರಿ ವಾತಾವರಣ ಅಂತೂ ಬಹಳ ದುಸ್ಥಿತಿಗೆ ಹೋಗ್ಬಿಟ್ಟಿದೆ. ಖಂಡಿತವಾಗ್ಲು ಸೌಖ್ಯ. ಇದು ಒಂದ್ ರೀತಿಯಲ್ಲಿ ಆಡಳಿತ ವರ್ಗಕ್ಕೆ ಶೇಮ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮುಂಗಾರು ಆರಂಭ ಆಗ್ತಾ ಇದೆ, ಸಾಕಷ್ಟು ಅನಾಹುತಗಳಾಗತ್ತೆ. ಇದು ಪ್ರತಿ ವರ್ಷದ ಒಂದು ಗೋಳಾಗಿದೆ ಬೆಂಗಳೂರಿನ ಜನರ ಪರಿಸ್ಥಿತಿ. ಮುಖ್ಯವಾಗಿ ಬೆಂಗಳೂರಲ್ಲಿ ಮಳೆ ಬಂತಂದ್ರೆ ಮುಳುಗುತ್ತೆ. ಹಿಂದೆ ನಾವು ಗಾರ್ಡನ್ ಸಿಟಿ, ಹೈಟೆಕ್ ಸಿಟಿ, ಸಿಲಿಕಾನ್ ಸಿಟಿ ಅಂತ ಏನ್ ಕರಿತಿದ್ವಿ, ಆಮೇಲೆ ಅದು ಬರುವಂತ ಜನಸಂಖ್ಯೆ ಹೆಚ್ಚಾಗಿರುವಂತದ್ದು, ವಾಹನ ಹೆಚ್ಚಾಗಿರೋದು, ಹಾಗೇನೆ ಮೂಲಭೂತ ಸೌಕರ್ಯಗಳನ್ನ ಕರೆಕ್ಟ್ ಆಗಿ ಒದಗಿಸುವಲ್ಲಿ ಸರ್ಕಾರ ಹಾಗೂ ಆಡಳಿತ ವರ್ಗ ಅಂದ್ರೆ ಪಾಲಿಕೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಅಥವಾ ಆಡಳಿತ ವರ್ಗ ಸಂಪೂರ್ಣವಾಗಿ ವಿಫಲ ಆಗಿದೆ ಅನ್ನುವಂಥದ್ದು. ಇದನ್ನ ಸರಿ ಮಾಡ್ಲಿಕ್ಕೆ ಆಗೋದೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಿಂದ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ನಿನ್ನೆ ತೋರಿದಂತಹ ಮಳೆ. ಪ್ರತಿ ವರ್ಷವೂ ಮುಂಗಾರು ಆರಂಭ ಸಂದರ್ಭದಲ್ಲಿ ಈ ತರದ ಅನಾಹುತಗಳು ಸರ್ವೇ ಸಾಮಾನ್ಯ ಆಗಿದೆ. ಒಂದೆಡೆ ರಾಜಕಾಲುವೆಗಳ ಕೋಡಿ ಒಡೆದು ಮನೆಗಳಿಗೆ ನೀರು ನುಗ್ಗಿದ್ರೆ, ಇನ್ನೊಂದ್ ಕಡೆ ಸಂಚಾರ ದಟ್ಟಣೆ ಆಗ್ಲಿ ಅಥವಾ ಒಂದ್ ರೀತಿಯಲ್ಲಿ ಅನಿಯಮಿತವಾದಂತಹ ರಸ್ತೆಗಳ ವಿಭಜನೆ ಆಗಿರುವಂತದ್ದು ಅಥವಾ ಅಂಡರ್ ಪಾಸ್ ನಿರ್ಮಾಣದಿಂದ ನೀರುಗಳು ನಿಂತು ಟ್ರಾಫಿಕ್ ಜಾಮ್ ಆಗುವಂತದ್ದು, ಅನಾಹುತಗಳಾಗುವಂತ ಪ್ರಕರಣಗಳು ಆಗ್ತಾ ಇರುವಂತದ್ದು. ಇವತ್ತು ಕೂಡ ಸಿಸಿಬಿ ಕಚೇರಿ ಸಂಪೂರ್ಣ ಜಲಾವೃತ ಆಗಿದೆ. ಅಲ್ಲಿನ ದಾಖಲೆಗಳು, ಅಲ್ಲಿನ ಕರ್ತವ್ಯಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಮುಖ್ಯವಾಗಿ ಇದು ಒಂದ್ ರೀತಿಯಲ್ಲಿ ನಗರದ ಕೇಂದ್ರ ಸ್ಥಳ ಆಗಿರುತ್ತೆ, ಆಡಳಿತದ ಕೇಂದ್ರ ಚುಕ್ಕಾಣಿ ಆಗಿರುತ್ತೆ. ಹಾಗಾಗಿ ಹಲವು ಪ್ರಕರಣಗಳ ವಿಚಾರಣೆಗಳು ಹಾಗೇನೆ ತನಿಖೆಗಳಾಗುವಂತಹ ಈ ಒಂದು ಸರ್ಕಾರಿ ಕಚೇರಿಯ ಮುಳುಗಡೆ ಆದ್ರೆ ಆಡಳಿತ ವರ್ಗ ಇನ್ನೇನ್ ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಇರುವಂತದ್ದು. ಹಾಗೇನೆ ಬೇರೆ ಬೇರೆ ಭಾಗದಲ್ಲಿ ಈಗಾಗಲೇ ನೆಲಮಂಗಲದಲ್ಲಿ ಸಾಕಷ್ಟು ಸಂಚಾರ ದಟ್ಟಣೆ ಆಗಿದೆ. ರಸ್ತೆಗಳಲ್ಲಿ ಸರಿಯಾಗಿ ನೀರು ಸರಾಗವಾಗಿ ಹರಿದೇನೆ ಸಾಕಷ್ಟು ದಟ್ಟಣೆ ಆಗಿರುವಂತದ್ದು. ಹಾಗೇನೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಹಾಗೇನೆ ಇದರಲ್ಲಿ ಏನು ಬನ್ನೇರಘಟ್ಟ ರಸ್ತೆಯಲ್ಲೂ ಕೂಡ ಸಮಸ್ಯೆ ಆಗಿರುವಂತದ್ದು. ಹಾಗೇನೆ ಇಲ್ಲಿ ಕಂಠೀರವ ಸ್ಟೇಡಿಯಂನಲ್ಲೂ ಕೂಡ ನೀರುಗಳು ನುಗ್ಗಿರುವಂತದ್ದು, ಅನಾಹುತ ಆಗಿರುವಂತದ್ದು. ಇದೊಂದು ಎಲ್ಲೊಂದು ರೀತಿಯಲ್ಲಿ ನೋಡ್ತಾ ಇದ್ರೆ ಏನ್ ಹೇಳ್ಬೇಕು ಅಂತಂದ್ರೆ ಆಡಳಿತ ವರ್ಗ ಏನ್ ಮಾಡ್ತಾ ಇದೆ, ವಲಯದ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಪಾಲಿಕೆಯ ಇಂಜಿನಿಯರ್ಸ್ ಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಪ್ರತಿ ಬಾರಿಯೂ ಫ್ಲಡ್ ಆದಾಗ ನಾವು ತಕ್ಷಣ ಅಲರ್ಟ್ ಆಗ್ತೀವಿ, ತಕ್ಷಣ ನಾವು ಅವರಿಗೆ ನೀರನ್ನ ಹೊರಗಾಗುವಂತ ವ್ಯವಸ್ಥೆಗಳನ್ನ ಮಾಡಿದ್ರು ಕೂಡ ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಇನ್ನೂ ಕೂಡ ಸ್ಥಳೀಯ ಆಡಳಿತ ವಿಫಲ ಆಗಿರುವಂತದ್ದು ಇಲ್ಲಿ ಸಾಬೀತಾಗ್ತಾ ಇದೆ. ಗಣೇಶ್, ಈಗ ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ಬಂದ್ರೆ ವಿಶ್ವದ ಮಟ್ಟದಲ್ಲಿ ಗುರುತಿಸ್ಕೊಳ್ಳುತ್ತೆ. ಬ್ರ್ಯಾಂಡ್ ಬೆಂಗಳೂರು, ಸಿಲಿಕಾನ್ ಸಿಟಿ, IT ಹಬ್ ಅಂತ ಕರೆಸ್ಕೊಳ್ಳುತ್ತೆ. ಬಟ್ ಈ ರೀತಿ ಇಲ್ಲಿವರೆಗೂ BBMP ಇತ್ತು, ಈಗ ಬಿಡಿ ಗ್ರೇಟರ್ ಬೆಂಗಳೂರು ರಚನೆ ಆಗಿದೆ. ಇನ್ನಾದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವ್ಯವಸ್ಥೆ ಮಾಡ್ಕೊಳ್ತಾರ, ಏನ್ ಕತೆ ಅಂತ? ಯಾಕೆಂದ್ರೆ 2 ವರ್ಷ ಆಯ್ತು ಈಗ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್. ಹಿಂಗಿದ್ರೂ ಕೂಡ ಸಿಲಿಕಾನ್ ಸಿಟಿ ಅಭಿವೃದ್ಧಿಯತ್ತ ಅಥವಾ ಇಲ್ಲಿನ ಅವ್ಯವಸ್ಥೆಗಳನ್ನ ಸರಿ ಮಾಡುವತ್ತ ಗಮನ ಹರಿಸೋದು ಯಾವಾಗ ಅಂತ? ಖಂಡಿತವಾಗ್ಲು ಇಲ್ಲಿ ಬೆಂಗಳೂರಿನ ಮೂಲಭೂತ ಸೌಕರ್ಯ ವ್ಯವಸ್ಥೆ ಮಾಡ್ಲಿಕ್ಕೆ ಅಥವಾ ಇಲ್ಲಿನ ಸಮಸ್ಯೆಗಳನ್ನ ಶಾಶ್ವತ ಪರಿಹಾರ ಮಾಡ್ಲಿಕ್ಕೆ ದೇವರೇ ಬರಬೇಕು, ದೇವರಿಂದನೇ ಸಾಧ್ಯವಿಲ್ಲ ಅನ್ನುವಂತ ಮಾತುಗಳನ್ನು ಸ್ವತಃ DCM DK ಶಿವಕುಮಾರ್ ಅವರು ಹಿಂದೆ ಪಾಲಿಕೆಯ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು. ಇದು ಸಾಕಷ್ಟು ಟೀಕೆಗಳು ಕೂಡ ಕಾರಣ ಆಗಿತ್ತು. ಅಂದ್ರೆ ನೀವು ಅಧಿಕಾರಕ್ಕೆ ಬಂದ್ರಿ, ಬೆಂಗಳೂರನ್ನ ನಾವು ಬ್ರ್ಯಾಂಡ್ ಮಾಡ್ತೇವೆ, ಬ್ರ್ಯಾಂಡ್ ಬೆಂಗಳೂರನ್ನಾಗಿ ಬಳಸ್ತೀವಿ ಅಂತ ಹೇಳ್ಕೊಂಡು ನೀವೇ ಈಗ ಅಸಹಾಯಕತೆಯಿಂದ ಹೇಳ್ಕೊತಿದ್ರೆ ಹೇಗೆ ಅನ್ನುವಂಥದ್ದು ವಿಪಕ್ಷಗಳ ಆರೋಪ ಆಗಿತ್ತು. ಇಲ್ಲಿ ಮುಖ್ಯವಾಗಿ ಕಾರಣಗಳು ಅಂದ್ರೆ DCM DK ಶಿವಕುಮಾರ್ ಹೇಳುವಂತಹ ಅವರ ಅಸಹಾಯಕತೆ ಕೂಡ ಏನಂತಂದ್ರೆ ಇಲ್ಲಿ ಮುಖ್ಯವಾಗಿ ನಗರದ ವಿಭಜನೆ ಆಗ್ಲಿ, ನಗರದ ವಿಂಗಡಣೆ ಸರಿಯಾಗಿ ಆಗಿಲ್ಲ. ಹಾಗೇನೆ ಬಡಾವಣೆಗಳು ಸರಿಯಾಗಿ ನಿರ್ಮಾಣ ಆಗಿಲ್ಲ. ಒಂದಿಷ್ಟು ಬಡಾವಣೆಗಳು ಗಿರಿನಗರ, ಸದಾಶಿವನಗರ, ಕೋರಮಂಗಲ ಈ ತರದ ಕೆಲವೊಂದು ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಅಥವಾ ಒಳಚರಂಡಿ ವ್ಯವಸ್ಥೆ, ನೀರು ಹರಿಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಿದ್ರೆ, ಬಹುತೇಕ ಬಡಾವಣೆ ಹಾಗೇನೆ ವಾರ್ಡ್ಗಳಲ್ಲಿ ಯಾವುದೊಂದು ಕಾರ್ಯ ಆಗಿಲ್ಲ. ಬೇಕಾಬಿಟ್ಟಿ ಏನು ಮನೆಗಳ ನಿರ್ಮಾಣ ಮಾಡುವಂಥದ್ದು, ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಇರುವಂತದ್ದು, ಹಾಗೇನೆ ರಸ್ತೆ ಅಗಲೀಕರಣ ಇಲ್ಲದೆ ಇರುವಂತದ್ದು, ಹಾಗೇನೆ ರಸ್ತೆಯಲ್ಲಿ ನೀರು ಸರಾಗವಾಗಿ ಹರಿಲಿಕ್ಕೆ ವ್ಯವಸ್ಥೆನ ಮಾಡದೇ ಇರುವಂತಹ ಒಂದಿಷ್ಟು ಕಾಮಗಾರಿಗಳು ಆಗಿರುವಂತನಲ್ಲಿ ಇದು ಅನಾಹುತ ಕಾರಣ ಅನ್ನುವಂಥದ್ದು ಸರ್ಕಾರವೇ ಒಪ್ಕೊಂಡಿರುವಂತದ್ದು. ಇದನ್ನ ಸರಿ ಮಾಡಿದ್ರು ಕೂಡ ನಮ್ಮಿಂದ ಸಾಧ್ಯ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಸರ್ಕಾರವೇ ಈ ಹಿಂದೆ ಹಲವು ಬಾರಿ ಹೇಳ್ತಾ ಇತ್ತು. ಇದು ಟೀಕೆಯು ಕೂಡ ಕಾರಣ ಆಗಿತ್ತು. ಆದ್ರೆ ಈಗ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡಿರೋ ಉದ್ದೇಶ ಏನಂತಂದ್ರೆ ನಾವು ಆಮೂಲಾಗ್ರವಾಗಿ ಬದಲಾವಣೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಆದ್ರೆ ಆರಂಭದಲ್ಲೇ ಈ ತರ ಸವಾಲುಗಳು ಎದುರಾದಾಗ ಅಧಿಕಾರಿಗಳ ವರ್ಗ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ
ಮುಖ್ಯವಾಗಿರುತ್ತೆ. ಈಗ ಪಾಲಿಕೆಯಲ್ಲೂ ಕೂಡ ಚುನಾವಣೆ ಆಗದ 5 ವರ್ಷ ಕಳೆದಿದೆ. ಕಾರ್ಪೊರೇಟರ್ಗಳೆಲ್ಲ, ಸ್ಥಳೀಯ ಆಡಳಿತಗಳಿಲ್ಲ, ಹಾಗೇನೆ ನಗರ ಪಾಲಿಕೆ ಸದಸ್ಯರು ಕೂಡ ಇಲ್ಲದೆ ಇರುವಂತದ್ದಲ್ಲಿ ಪಾಲಿಕೆ ಅಧಿಕಾರಿಗಳಿಗೆ ಸಾಕಷ್ಟು ಒತ್ತಡಗಳಿರುತ್ತೆ. ಅವರ ಕೆಲವೊಂದು ಕೆಳಮಟ್ಟದ ಭ್ರಷ್ಟಾಚಾರ ಏನಿದೆ ಅಥವಾ ಇಲ್ಲಿಗಲ್ ಕೆಲಸಗಳಿಗೆ ಪರೋಕ್ಷ ಅನುಮತಿ ಕೊಡುವಂತಹ ಅಧಿಕಾರಿಗಳ ವಲಯದಿಂದಲೇ ಈ ತರ ಆಗ್ತದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಸಾಬೀತಾಗುವಂಥದ್ದು. ಓಕೆ, ನೋಡೋಣ ಏನ್ ಬದಲಾವಣೆ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಗಣೇಶ್ ಮಾಹಿತಿಗೆ. ಇನ್ನು ಮತ್ತೊಂದು ಕಡೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಹೀಗಾಗಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಸುಮಾರು 2 ಅಡಿಗಳಷ್ಟು ನೀರು ನಿಂತುಬಿಟ್ಟಿದೆ. ಹೀಗಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. HSR ಲೇಔಟ್ ಹಾಗೂ ಸರ್ಜಾಪುರಕ್ಕೆ ತೆರಳೋದಕ್ಕೆ ವಾಹನ ಸವಾರರ ಪರದಾಟ ಮುಂದುವರೆದಿದೆ. ಸುಮಾರು 2 ಅಡಿಗಳಷ್ಟು ನೀರು ನಿಂತಿರೋದ್ರಿಂದ ಇಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ. HSR ಲೇಔಟ್ ಮತ್ತು ಸರ್ಜಾಪುರಕ್ಕೆ ತೆರಳೋದಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಈ ಪರದಾಟ ನೀರು ಇಂಗೋವರೆಗೂ ಕೂಡ ಇದ್ದೇ ಇರುತ್ತೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ಈ ರೀತಿ ಅವಾಂತರ ಸೃಷ್ಟಿ ಆಗಿರೋದು. ಸುಮಾರು 2 ಅಡಿಗಳಷ್ಟು ನೀರು ನಿಂತ್ಕೊಂಡಿರೋದ್ರಿಂದ ವಾಹನಗಳು ಮುಂದೆ ಹೋಗಬೇಕು, ಮೂವ್ ಆಗಬೇಕು ಅಂದ್ರೆ ಸಾಕಷ್ಟು ಸಮಯ ಹಿಡಿತಾ ಇದೆ. ಅಲ್ಲಿನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಸದ್ಯ ಅಲ್ಲಿ ಜನರ ಪರಿಸ್ಥಿತಿ ಅಸ್ತವ್ಯಸ್ತ ಆಗಿದೆ. ಬರೀ ಒಂದು ಕಡೆ ದೃಶ್ಯಗಳನ್ನ ನೀವು ನೋಡ್ತಾ ಇಲ್ಲ. ಬೆಂಗಳೂರಿನ ವಿವಿಧೆಡೆ ಯಾವ ರೀತಿಯಾಗಿ ವಾತಾವರಣ ಇದೆ ಅಂತ. ಒಂದು ಮಳೆ ಬಂತು ಅಂದ್ರೆ, ರಾತ್ರಿ ಮಳೆ ಬಂದ್ರು ಅಷ್ಟೇ, ಹಗಲ್ ಮಳೆ ಬಂದ್ರು ಅಷ್ಟೇ, ಎಷ್ಟು ಕಿರಿಕಿರಿ ಆಗುತ್ತೆ ಅಂತ. ರಾತ್ರಿ ಇಡೀ ಮಳೆ ಸುರಿದಿರೋದ್ರಿಂದ ಈಗ ಬೆಳಗ್ಗೆ ಒಂದ್ ಸ್ವಲ್ಪ ಕಾಲ ತೊಂದರೆ ಆಗ್ಬೋದು. ಬಟ್ ಡೇ ಟೈಮ್ ಮಳೆ ಬಂತು ಅಂದ್ರಂತೂ ಇನ್ನೂ ತೊಂದರೆಗಳು ಹೆಚ್ಚಾಗುತ್ತೆ. ಯಾಕೆಂದ್ರೆ ಆಫೀಸಿಗೆ ಹೋಗಿ ಬರೋರು ಇರ್ತಾರೆ, ಶಾಲಾ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳಿರ್ತಾರೆ, ಕೆಲಸ ಕಾರ್ಯಗಳು ಕೂಡ ಡೇ ಟೈಮಲ್ಲಿ ಆಗುವಂತ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಹೋಗುವಂಥದ್ದು ಇದ್ದೇ ಇರುತ್ತೆ. ಆಗ ಇನ್ನೂ ಕೂಡ ತೊಂದರೆಗಳು ಹೆಚ್ಚಾಗುತ್ತೆ. ರಾತ್ರಿ ಇಡೀ ಸುರಿದಿರುವಂತ ಮಳೆಯಿಂದಾಗಿ ಸದ್ಯ ಯಾವ್ಯಾವ ಅವಾಂತರಗಳು ಸೃಷ್ಟಿ ಆಗಿದ್ದಾವೆ ಅದನ್ನ ನೀವು ಗಮನಿಸ್ತಾ ಇದ್ದೀರಾ. ಇದೇ ಮಳೆ ಹಗಲು ಹೊತ್ತಲ್ಲಿ ಸುರಿತು ಅಂದ್ರೆ ಯಾವ ರೀತಿ ಇರುತ್ತೆ ಅದನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಯಾಕೆಂದ್ರೆ ನೀವು ಒಂದು 3-4 ತಾಸು ಬೇಕಾಗುತ್ತೆ. 1 ಅವರ್ ಅಲ್ಲಿ ಹೋಗ್ಬೇಕಾದಂತ ಲೊಕೇಶನ್ಗೆ 3-4 ತಾಸಂತೂ ಬೇಕಾಗುತ್ತೆ. ಅಲ್ಲಲ್ಲಿ ನಿಂತ್ಕೊಳ್ಬೇಕು, ಗುಂಡಿಗಳಿರುತ್ತೆ, ನೀರ್ ನಿಂತ್ಕೊಂಡಿರುತ್ತೆ, ಟ್ರಾಫಿಕ್ ಕಿರಿಕಿರಿ, ಮಳೆ ಬರ್ತಾನೆ ಇರುತ್ತೆ. ಇದಿನ್ನು ಈಗ ಆರಂಭ ಅಷ್ಟೇ. ಮಳೆಗಾಲದ ಸಂದರ್ಭದಲ್ಲಿ ಹೇಗಿರುತ್ತೆ ಸಿಲಿಕಾನ್ ಸಿಟಿ ಅಂತ ಈಗಲೇ ಜನರು ಬೇಸತ್ತಿರ್ತಾರೆ. ಮಳೆಗಾಲಕ್ಕೆ ಹೆಂಗಪ್ಪ ಏನ್ ಕತೆ ಅಂತೇಳಿ. ಸದ್ಯ ನೋಡಿ, HSR ಲೇಔಟ್ ಮತ್ತು ಸರ್ಜಾಪುರಕ್ಕೆ ತೆರಳಬೇಕಾದಂತ ರಸ್ತೆಗಳು ಯಾವ ರೀತಿ ಜಲಾವೃತ ಆಗಿದ್ದಾವೆ ಅಂತ. ವಾಹನ ಸವಾರರು ಪರದಾಡ್ಲೇಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಲ್ಲೇ ನೀರ್ ನಿಂತ್ಕೊಂಡ್ಬಿಟ್ಟಿದೆ, ನೀರ್ ಹೋಗ್ತಾ ಇಲ್ಲ. ನೀರ್ ಸರಾಗವಾಗಿ ಹರ್ಕೊಂಡು ಹೋಗ್ಬೇಕು ಅಂದ್ರೆ ಈ ಕಸಗಳ ರಾಶಿ ತಪ್ಪಿಸ್ಬೇಕು, ಅಲ್ಲಲ್ಲಿ ರಾಜು ಕಾಲುವೆಯಲ್ಲಿ ನಿಂತಂತ ಕಸ ತೆಗಿಬೇಕು, ಹೂಳೆತ್ತಬೇಕು. ಒಳಚರಂಡಿಗಳು ಹೆಸರಿಗೆ ಮಾತ್ರ ಅಲ್ಲ, ಒಳಚರಂಡಿಯಲ್ಲಿ ನೀರ್ ಹೋಗ್ಬೇಕು ಅಂದ್ರೆ ಅಲ್ಲಿರುವಂತ ಕಸವನ್ನ ಹೂಳನ್ನ ಎತ್ತುವಂತ ಕೆಲಸ ಆಗ್ಬೇಕು. ಅಲ್ಲಲ್ಲೇ ಕಸದ ರಾಶಿ ಇರೋದ್ರಿಂದ ಅಥವಾ ಕಾಮಗಾರಿಗಳ ಅರ್ಧಂಬರ್ಧ ಆಗಿರೋದ್ರಿಂದ ಕೆಲವೊಂದು ಬಡಾವಣೆಗಳಂತೂ ಕೂಡ ವೈಜ್ಞಾನಿಕವಾಗಿ ಆಗಿಲ್ಲ, ಅವೈಜ್ಞಾನಿಕವಾಗಿ ಆಗಿದಾವೆ ಅಂತ ಅಧಿಕಾರಿಗಳೇ ಹೇಳ್ಕೊಳ್ತಾ ಇದ್ದಾರೆ, ಇಂಜಿನಿಯರ್ಗಳೇ ಹೇಳ್ತಾ ಇದ್ದಾರೆ. ಹಾಗಾಗಿ ನೀರು ಹೋಗೋದಕ್ಕೆ ಸರಿಯಾದಂತ ವ್ಯವಸ್ಥೆ ಇಲ್ಲ. ಹೀಗಾಗಿನೇ CCB ಕಚೇರಿನೇ ಈ ರೀತಿ ಮುಳುಗಡೆ ಆಗಿದೆ ಅಂತ ಅಂದ್ರೆ ಇನ್ನು ಜನಸಾಮಾನ್ಯರು ಇರುವಂತ ಲೇಔಟ್ಗಳು ಅಥವಾ ಅವರಿರುವಂತ ಅಪಾರ್ಟ್ಮೆಂಟ್ಗಳ ಸ್ಥಿತಿಯನ್ನ ನೀವು ಕೇಳಬೇಕಾ? ನೀವೇ ಲೆಕ್ಕ ಹಾಕಿ ಹೆಂಗಿರುತ್ತೆ ಅಂತ ನೋಡಿ. 2-3 ಅಡಿಯಷ್ಟು ನೀರು ನಿಂತ್ಕೊಂಡು ಹೋಗಂಗಿಲ್ಲ, ಬರಂಗಿಲ್ಲ. ಮನೆ ಒಳಗಡೆ ನೀರು ನುಗ್ತಾ ಇದೆ. ಆ ಚರಂಡಿ ನೀರೋ ಏನ್ ನೀರೋ ಮನೆ ಒಳಗೆ ನುಗ್ಗುತ್ತೆ. ನೀವು ಕ್ಲೀನ್ ಮಾಡ್ಕೊಂಡು ಇರಲೇಬೇಕು ಅಂತ ಪರಿಸ್ಥಿತಿ ಸಿಲಿಕಾನ್ ಸಿಟಿಯಲ್ಲಿ. ಹೆಸರಿಗೆ IT ಹಬ್ಬು, ಸಿಲಿಕಾನ್ ಸಿಟಿ, ಉದ್ಯಾನವನ ನಗರಿ ಅಂತಾರೆ. ಎಷ್ಟೆಲ್ಲ ಹೆಸರುಗಳಿದೆ. ವಿಶ್ವ ಮಟ್ಟದಲ್ಲಿ ನಮ್ಮ ಬೆಂಗಳೂರು ಹೆಸರು ಕೇಳಿ ಬರುತ್ತೆ. ಬಟ್ ಮಳೆ ಬಂದಾಗ ಯಾರೂ ಈ ಕಡೆ ಮುಖ ಹಾಕುವಂತಿಲ್ಲ. ಇಲ್ಲಿರುವಂತ ನಿವಾಸಿಗಳೇ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಸಿಲಿಕಾನ್ ಸಿಟಿ ಬ್ರ್ಯಾಂಡ್ ಬೆಂಗಳೂರು ಅಂತ ಕರೆಸ್ಕೊಳ್ಬೇಕು ಅಂದ್ರೆ ಮೊದಲು ಇಂತಹ ಸಮಸ್ಯೆಗಳು ಕ್ಲಿಯರ್ ಆಗಬೇಕಿದೆ, ಆಗಿಂದಾಗೆ ಸಾಲ್ಟ್ ಔಟ್ ಆಗಬೇಕಿದೆ. ಬಟ್ ಇದೆಲ್ಲದಕ್ಕೂ ಕೂಡ ಸಮಯ ಹಿಡಿಯುತ್ತೆ, ಅದನ್ನ ನಾವು ಒಪ್ಕೊಳ್ತೀವಿ. ತಕ್ಷಣನೇ ದೇವ್ರು ಬಂದಸ್ತು ಅಂದ ತಕ್ಷಣ ಕ್ಲಿಯರ್ ಆಗುವಂಥ ಸಮಸ್ಯೆಗಳು ಇದಲ್ಲ. ಬಟ್ ಅದಕ್ಕೆ ಅಂತಾನೆ ಸಮಯ ತೆಗೆದುಕೊಂಡು ಮಾಡಿ ಅಲ್ಲ. ಈಗ 2 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ಏನು ಮಾಡ್ತಾ ಇದ್ದಾರೆ ಇಂಜಿನಿಯರ್ಸ್, ಏನು ಮಾಡ್ತಿದ್ದಾರೆ, ಅಲ್ಲಿನ ಕ್ಷೇತ್ರಗಳಿನ ಶಾಸಕರು ಏನು ಮಾಡ್ತಿದ್ದಾರೆ, ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ? ಹಾಗಾದ್ರೆ
ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಸುದ್ದಿ ಮುಂದುವರಿಯುತ್ತೆ. ರೆಕ್ಕೆ ಬಿಚ್ಚಿ ಹಾರು, ರೆಕ್ಕೆ ಬಿಚ್ಚಿ ಹಾರು, ಇಂಡಿಪೆಂಡೆನ್ಸ್ ಚಕ್ಕಿ ಆಟ. ಇದರಲ್ಲಿರೋ